ನಮಸ್ಕಾರ ಗಾಯ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದಪ್ಪ ಅಂದರೆ ಹೊಲದಿಂದ ಗಾಯ್ಸ್. ಹೊಲಕ್ಕೆ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ನೀರು ಬಿಡೋಕ್ಕೆ ಬಂದಿದ್ದೀನಿ. ಅಗಲ ಕುಂಟೆ ಹೊಡೆದಿದ್ವಲ್ಲ, ಅಗಲ ಸಾಲ ಇದ್ವಲ್ಲ, ಹಂಗಾಗಿ ಲೇಟ್ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ ಈ ಥರ ಕಾಲಲ್ಲಿ. ಶಿಟ್ ಮುಳ್ಳು ಗೈಸ್, ಮುಳ್ಳು ನೋಡ್ರಿ ಇಲ್ಲಿ, ನೋಡ್ರಿ ಮುಳ್ಳ ಉಪ್ಪಿಡ್ತು ಕಾಲಿಗೆಲ್ಲ. ಶೆಟ್ ಹೋಗ್ತು ಅನ್ಸುತ್ತೆ ಒಳಗಡೆ. ಶೆಟ್ ಇಲ್ಲಿ ಕಾಣ್ತಾ ಇದೆಯಾ? ಅಯ್ಯೋ ತೊಳೆದಾಗ್ತೀನಿ ತಡ್ರಿ ಫಸ್ಟು ಅದಕ್ಕೆ. ಹಾಗೆ ನೋಡಿದ್ರೆ ಏನೋ ಹೋಗ್ಬಿಟ್ಟು ಅಡ್ಡಾಡ್ಬಿಟ್ರೆ ಮುಗಿತದೆ ಅಂತ ಹೋಗೋದೆ, ಮತ್ತೆ ಕಾಲು ನೋವು ಮುಳ್ಳು ನೋವು ಅಂತ. ಸೊ ಹೋಗ್ತಾ ಇದ್ದಾವೆ ನೀರೆಲ್ಲ, ಕಾಲಲ್ಲಿ ಎರಗ್ ಮಾಡಿಕೊಡ್ಬೇಕು. ಓಕೆ, ಎರಡಕ್ಕೂ ಹೊಡೆದು ಎರಡಕ್ಕೂ ಹೋಗ್ತಾಯಿದೆ. ಇಲ್ಲಿ ಕಟ್ಟೆನೋ ಬಂದು ಕಾಲಲ್ಲಿ ನೋಡಿ, ಬಟ್ಟೆ ಕಟ್ತಾ ಇದ್ದೀನಿ. ಆದ್ರೂ ನೀರು ಬರುತ್ತೆ. ಕಟ್ಟಿದ್ದೀನಿ, ಹೋಗ್ತಾ ಇದ್ದಾವೆ. 2 ಸಾಲಿಗೂ ಅದಲ್ಲೋಯ್ತು, ಇಲ್ಲೇ ಐತೆ. ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ಲೋ ಒಂದು ನಿಧಾನ ಹಾಗೆ ಆಗುತ್ತೆ. ಕುಡ್ಕೊಂಡು ಹೋಗ್ಬೇಕಲ್ವಾ, ಹಂಗಾಗಿ. ಸೊ ನೆನ್ನೆ ಗೈಸ್ ಏನಾಯಿತು ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ಮೊಬೈಲಲ್ಲಿ. ಸ್ಟೋರೇಜ್ ಇರಲಿ, ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕಡಿಮೆ ಲೆಂತ್ ವೀಡಿಯೋ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ. ಸ್ಟೋರೇಜ್ ಇವತ್ತು ಸರಿ ಮಾಡ್ಬೇಕು ಹೆಂಗಾರ ಮಾಡಿ. ಸ್ಟೋರೇಜ್ ಒಂದು ಪ್ರಾಬ್ಲಮ್ ಬಿಡುತ್ತೆ, ಎವ್ವಿ ಕಿರಿಕಾಗ್ಬಿಡುತ್ತೆ. ಸೈಕಾಗ್ಬಿಡುತ್ತೆ, ಕಿರಿಕಲ್ಲ ಸೈಕಾಗ್ಬಿಡುತ್ತೆ. ಒಂದೊಂದು ಥರ ವೀಡಿಯೋ ಮಾಡೋದು ಬೇಡವಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಟೈಮ್. ಸ್ಟೋರೇಜ್ ಪ್ರಾಬ್ಲಮ್ ಬಂದಾಗ ಅಷ್ಟೇ, ಇನ್ನು ಬಾಕಿ ಅಂತ ಏನಿಲ್ಲ. ನೋಡ್ರಿ ಇಲ್ಲಿ ನುಗ್ಗುತ್ತಾ ಇದೆ ನೀರು. ಈ ಮಣ್ಣನ್ನು ಆ ಕಡೆ ಹಾಕಿದರೆ ಈಗ ಸರಿಯಾಗಿ ಹೋಗುತ್ತೆ ಸ್ಟ್ರೈಟಾಗಿ. ಇಲ್ಲೂ ಅಷ್ಟೆ, ಇಲ್ಲೂ ಅಷ್ಟೆ. ಅದರ ಕಾಲಲ್ಲಿ ಹಿಂಗೆ ಮಾಡಿಕೊಟ್ಬಿಟ್ರೆ ಹೋಗ್ತವೆ ಸವು ಪಾಡಿಗೆ. ಏನು ಸಮಸ್ಯೆ? ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗ್ತೈತೆ ನೋಡ್ರಿ. ಹೋಗ್ತೈತೆ ಹೊಳ್ತು ದಾರಿ ಮಾಡ್ಕೊಂಬಿಟ್ರೆ ಮುಗೀತು. ನೀರುಗಳು ದಾರಿ ಮಾಡ್ಕೊಂಬಿಟ್ರೆ ಮುಗೀತು, ಅದೇ ದಾರಿ ಮನೆ ತನಕಲ್ಲು. ಮತ್ತು ಬೇರೆ ದಾರಿನೇ ಇಲ್ಲ. ಇಲ್ಲಿ ಇವೆಲ್ಲ ಬಂದು ಮೀಟಪ್ ಆಗ್ತಾಯಿದೆ. ಸೊ ಒಂದು ಕಡೆ ಹೋದ್ರೆ ಸಾಕು ಗೈಸ್, ಇನ್ನು ಭಾರಿ ದೂರ ಹೋಗ್ಬೇಕಂತಿಲ್ಲ. ಸೊಸಿ ಬಡ್ಡೆಲ್ಲಿ ಹೋದರೆ ಸಾಕು. ನೀರು ಪೂರ್ತಿ ಸಾಲು ಉಮ್ಕು ಅಲ್ಟ್ಕೊಂಡು ಹೋಗ್ಬೇಕಾಗಿಲ್ಲ. ಸಾಲು ಉಮ್ಕು ಅಲ್ಟಕ್ಕೆ ಏನಾಯ್ತು ಅಂದರೆ ದಿಂಡೆ ಎರ್ಸಿಲ್ಲ ಚೆನ್ನಾಗಿ. ಸೊ ಇನ್ನೊಂದು 2-3 ಸಲಕ್ಕೆ ಚೆನ್ನಾಗಿ ದಿಂಡೆ ಇರುತ್ತೆ. ಫಸ್ಟ್ನೇ ಸಲ ದಿಂಡೆ ಇರಲ್ಲ, ಓಕೆನಾ? 2-3 ಸಲಕ್ಕೆ ಚೆನ್ನಾಗಿ ದಿಂಡೆ ಇರುತ್ತೆ. ನೋಡ್ರಿ ನೀರು ಅಲ್ಲೇ ಹೋಗ್ತೈತಿ. ಇವು ನೋಡ್ರಿ ಇಲ್ಲಿ ಹೊಲ್ಟು ನಾವು ಹೊಲ್ಟು ಬಿಡ್ತೇವೆ ಇಲ್ಲಿ ಸಣ್ಣದಾಗಿ ಹಚ್ಚಿ ಹೊಲ್ಟು ಬಿಟ್ರೆ ಮುಗೀತೈತಿ. ಮತ್ತು ಗುದ್ದಿ ತಗೊಂಬರ್ತೀವಿ. ಸೊ ಹಂಗಾಗಿ ಅದಕ್ಕೆ ಸೊಸಿ ಈ ಥರ ಬಿದ್ದು ಹೋಗ್ತಾ ಇರ್ತವೆ. ಎತ್ಕೊಂಡು ಕೆಲಸ ಮಾಡೋದಷ್ಟೆ, ಏನು ಮಾಡೋಕ್ಕಾಗಲ್ಲ. ನೀರು ಬರ್ತಾಯಿದ್ದಾವೆ, ನೀರು ನಿಲ್ಲಿಸ್ಬೇಕು. ಫಸ್ಟ್ ಈ ಕಡೆ ನಿಲ್ಲಿಸ್ಬೇಕು, ನೀರು ಕಡೆ ನಿಲ್ಲಿಸಾಯ್ತು. ಇಲ್ಲೂ ಬರ್ತಾಯಿದ್ದಾವೆ ನೋಡ್ರಿ. ಒಟ್ಟು ಸಾಲಾಗಿ ಹೋಗ್ರಪ್ಪ ನೀರು ಅಂದರೆ ಪಕ್ಕದ ಮನೆ ಅನ್ನಕ್ಕೆ ನೋಡೋಕೆ ಬರ್ತವೆ. ಪಕ್ಕದ ಮನೆ ಅನ್ನಕ್ಕೆ ನೋಡೋಕೆ ಬರ್ತವೆ ಗೈಸ್.
ಏನು ಮಾಡೋದು ಈಗ ನೆಟ್ಟಿಗೆ ಹೋಗ್ಬೇಕು ತಾನೆ. ಈ ಥರ ಕಾಲಲ್ಲಿ ಎರ್ಗ್ ಮಾಡ್ಕೊಡ್ಬೇಕು. ದಿಬ್ಬ ಇರುತ್ತೆ ಒಂದು ಕಡೆ, ಸೊ ಹಂಗಾಗಿ ಈ ಥರ ಎರ್ಗ್ ಮಾಡಿಕೊಟ್ರೆ ಹಿಂದ್ಗಡೆ ಕಾಣ್ತಾ ಇದೆಯಾ, ಹಿಂದ್ಗಡೆ ಆ ಥರ ಬರುತ್ತೆ. ಹೋಗುತ್ತೆ ಸರ್, ಆಗ ಟೆನ್ಷನ್ ಇಲ್ಲ. ಸೊ ಹೊರಗೆ ಮಾಡ್ಕೊಬೇಕಷ್ಟೇ ನಮ್ಮ ಕೆಲಸ. ಹೊರಗೆ ಮಾಡಿಕೊಟ್ರೆ ಮುಗಿಯುತ್ತೆ. ಅಡಿ ಸ್ಪೀಡಾಗಿ ಹೋಗ್ತಾ ಸರಿನಾ. ಈಗ ಹೊಡ್ಕೊಂಡು ಹೋಗ್ತಾ ಇಲ್ಲಿ. ಸೊ ಹಂಗಾಗಿ ಈ ಕಡೆ ನೀರು ಕಡಿಮೆ ಮಾಡಬೇಕು, ಈ ಕಡೆ ಜಾಸ್ತಿ ಮಾಡಬೇಕು, ಎರಡೂ ಹೋಗ್ತಾ ಇದ್ದಾವೆ. ಸೊ ಹೋಗ್ಲಿ, ಈ ಕಡೆ ಸಾಲಿಗೆ ಆನ್ ಮಾಡ್ತೀನಿ. ಓಕೆ, ಸಿಗ್ತೀನಿ ಗಾಯ್ಸ್. ನೀರು ಬಿಟ್ಟೆಲ್ಲ ಆದಮೇಲೆ ನಾನು 20 ಮಿನಿಟ್ಸ್ ಕರೆಂಟ್ ಇದೆ. ಓಕೆ ಗೈಸ್, ಸಿಗ್ತೀನಿ ಗಾಯ್ಸ್. ಇನ್ನು 6 ಮಿನಿಟ್ಸ್ ಇದೆ, 6 ನಿಮಿಷ ಐತೆ. 6 ಮಿನಿಟ್ಸ್, ಸೊ 6 ನಿಮಿಷ ಐತೆ. ಅಷ್ಟರಲ್ಲಿ 2 ಸಲ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಆ ಕಡೆಯಿಂದ ಪೂರ್ತಿಗೆ ಆ ಕಡೆ ಒಂದು 4 ಸಲ ಬಿಟ್ಟು ಈ ಕಡೆ ಇನ್ನು 2 ಸಲ ಇದಾವಪ್ಪ, ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ವಯಸ್ಸು ಹೆಂಗಾಗುತ್ತೆ ಅಂತ. ಅದೆಲ್ಲ ಮುಂದೆ ಹೋಗ್ತಾಯಿದೆ, ಇನ್ನು ಇಲ್ಲೇ ಐತೆ. ಸೊ ನೋಡ್ಬೇಕು ಹೆಂಗಾಗುತ್ತೆ ಅಂತ. ಅಷ್ಟು ಇಷ್ಟು ಕೂಡತ್ತಿ ಗಾಯ್ಸ್, 2 ಗಂಟೆ ಆಗಬೇಕು ಇಷ್ಟು ಕೂಡತ್ತಿ. ಯಾಕೆ ಫಸ್ಟ್ನೇ ಸಲ ಅಲ್ಲ ಬೇಸ ಹೊಡೆದಿರೋದು. ಸೊ ಹಂಗಾಗಿ ಕುಂಟೆ ಯಾರಿಗಿಂದ ನಿಧಾನ ಹೋಗುತ್ತೆ ನೀರು, ಬೇಗ ಹೋಗಲ್ಲ. ಸೊ ಹಂಗಾಗಿ ಈಗ ನಿಧಾನ ಆಗುತ್ತೆ ಅಷ್ಟೇ. ಇನ್ನೂ ಆ ಬೀದಿ ಬಿಡಬೇಕು, ಇನ್ನು ಆ ಕಡೆ ಬಿಡಬೇಕು. ನಾಳೆ ಅದು ಕೂಡಿಸ್ಬೋದು ಅನ್ಸುತ್ತಪ್ಪ, ಗೊತ್ತಿಲ್ಲ ಹೆಂಗೆ ಮಾಡೋದಂತ. ಸೊ 4 ನಿಮಿಷದಲ್ಲಿ ಕರೆಂಟ್ ಹೋಗುತ್ತೆ. ಸೊ ನೀರು ಬಿಟ್ಬಿಟ್ಟು ಹೋಗ್ತೀನಿ ಮನೆಗೆ. ಓಕೆ ಗೈಸ್, ಸಿಗ್ತೀನಿ ಆಮೇಲೆ. ಗೈಸ್ ಇಷ್ಟದಾಗ ಜೆಟ್ ಜೋಡಿಸಿ ಈಗ ಬೇವು ಹೊಡ್ಸ್ಕೊತ ಇದ್ದೀನಿ. ಜೆಟ್ ಹಾಕಿದ್ದೆ ಹೊಲಕ್ಕೆ. ನೆಟ್ಟು ಮಾಡಬೇಕು, ನೆಟ್ಟು ಮಾಡುವ ಕಲ್ಕೊಟ್ಟು ನೆಟ್ಟು ಆಯಿತು. ಓಕೆ, ಯಾರಿದ್ದಾರೆ ನೋಡ್ರಿ ನಿಮ್ಮ ಜೊತೆ? ಸೈಕ್ ಅಣ್ಣ ಇದ್ದಾರೆ, ಸೈಕು ಕೂತದ ಮೊಬೈಲ್ ನೋಡ್ಕೊಂಡು. ಜೆಟ್ ಬಾಡ್ರೆ ಜೋಡ್ಸೋಕೆ ಹೆಲ್ಪ್ ಮಾಡಿದಾರೆ ಇದು ಮಾಡೋದಿಲ್ಲ. ಆ ಟೀ ತಗೊಬರಲ್ಲ ಇಲ್ಲಿ, ಟೀ 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 ಅಲ್ಲಿ ನೋಡಿ ಬರ್ತಾವ. ಎದ್ದು ಹೋಗ್ತಾವ ನೋಡ್ರಿ ಟೀ ತರಕ್ಕೆ. ಸೊ ಇದಕ್ಕೀಗ ಟೀ ಹಾಕಿ ಕೂರಿಸೋದು. ಈ ಥರ ಕೊಡೋಗ್ತಾವ ನೋಡ್ರಿ. ಗೈಸ್, ಜೋಳ ಹಾಕೋ ಪ್ಲ್ಯಾನು ಚೇಂಜ್ ಆಯಿತು. ಸೊ ಈಗ ಇಲ್ಲಿದ್ದು ಜೋಳ ಹಾಕೋದು ಅಂತ ಕಲ್ಟಿವೇಟ್ರು ಕುಂಟೆ ಎಲ್ಲ ಹಾಕ್ಬಿಟ್ಟು ಸಾಲು ಹೊಡೆದು ಜೋಳ ಹಾಕದೆ. ರೀಲ್ಸ್ ನೋಡ್ತಾ ಇದ್ದಾನೆ, ರೀಲ್ಸ್. ಕೊಡು. ಸಾಕಾಯ್ತು, ಕ್ಲ್ಯಾಂಪ್ ಹಾಕುವ. ಸೊ 2 ಹಾಕಾಯಿತು, ಜೋಡ್ಸಾಯಿತು. ನೋಡ್ರಿ ಹೆಂಗೆ ಹೋಗ್ತಾ ಇದ್ದೇನೆ. ವೀಡಿಯೋ ಇಟ್ಕೊಳ್ಳೋಣ ಮಾಡೋಣ ಅನ್ನೋದಿಲ್ಲ, ಹೋಗಿ ಕುತ್ಕೊಂಡ್ಬಿಡ್ತಾನೆ ಸ್ಕೂಟಿ ಮೇಲೆ. ಸೊ ಇಲ್ಲಿ ಸರಿ ಇದೆ ನೋಡ್ಕೊಂಡು ಫಸ್ಟು. ಇಲ್ಲಿ ಸರಿ ಎಲ್ಲ ತೋದು ಸರಿ ಇದೆ, ಸರಿ ಇದೆ ಇಲ್ಲಿ. ಗಾಯ್ಸ್, ದನ ಇಟ್ಕೊಂಡು ಹೋಗಿ ಬಂದಿದ್ದೀನಿ. ಸಂಜೆ ಆಯಿತು. ಓಕೆ, ಸೂರ್ಯ ಮುಳುಗ್ತಾ ಇದ್ದಾನೆ.
ಸಂಜೆ ಆಯಿತು. ಸೊ ಹಂಗಾಗಿ ಬೆಂಗ್ಳೂರು ಇಟ್ಕೊಂಡು ಹೋಗಿ ಬಂದಿದ್ದೀನಿ ಗಾಯ್ಸ್. ಮರದ ಸುತ್ತಲೂ ಕಟ್ತಾಯಿದ್ದೀನಿ, ಬಿಕಾಸ್ ಹುಲ್ಲಿನೂ ಹಂಗೆ ಇದೆ ಅಲ್ಲ. ಮರದ ಸುತ್ತಲೂ ಕಟ್ಟಿ ಮರದ ಸುತ್ತ ಮೇವಿರುತ್ತೆ ಅಲ್ಲಿ ಈತಲ್ಲ, ಹಂಗೆ ತಿನ್ಕೊಂತೀವಿ. ಇಲ್ಲ ಬದಿ ಕಟ್ತೀವಿ, ಇಲ್ಲ ಹಸಿ ಹುಲ್ಲಿ ಕಟ್ತೀವಿ. ಒಂಚೂರು ಹುಲ್ಲು ಇದಾಗ ಕಟ್ಸೋ ತನಕ ಹಿಂಗೆ ಕಟ್ತೀವಿ. ಹುಲ್ಲು ಕಟ್ಸಾದ್ಮೇಲೆ ಈಗ ತಂತಿ ಹಾಕಿ ಉದ್ದುದ್ದ ಕಟ್ತೀವಿ ಮರದ ಸುತ್ತಲೂ ಮೇಯ್ಕಳ್ಳಿ ಅಂತ. ಸೊ ಅವೆಲ್ಲ ಕಟ್ಟು ಬಂದಾಯ್ತಲ್ಲಿ ಮರದ ಹತ್ರ ಕರ ಹೊರಲಾಡ್ತೈತೆ, ನೀರು ಕುಡಿಸ್ಬೇಕು. ಸೊ ಆಮೇಲೆ ಸಿಗ್ತೀನಿ ಗಾಯ್ಸ್. ಓಕೆ ಗಾಯ್ಸ್, ಹುಳುಗೆ ಟೊಮೆಟೊ ಹಣ್ಣು ತಗೊಂಡೋಗ್ತಾಯಿದ್ದೀವಿ ಮನೆಗೆ ಇವತ್ತು. ಸೊ ಚೀಲದಲ್ಲಿ ಹಾಕೊಂಡ್ಬಿಟ್ಟು ತಗೊಂಡೋಗ್ಬೇಕು ಇವತ್ತು ಅಷ್ಟೇ, ಚೀಲದಲ್ಲಿ. ಸೊ ಓಕೆ, ಹಾಕೊಂಡು ಬಂದ್ಮೇಲೆ ಸಿಗ್ತೀನಿ ನಿಮಗೆ, ಸರಿನಾ? ಹುಳುಗೆ ಟೊಮೆಟೊ ಹಣ್ಣು ದನಿಗೆ ಹಾಕೋವು ಗಾಯ್ಸ್. ತುಂಬ ಆಯಿತು, ಈಗ ಹೋಗ್ತಾಯಿದ್ದೀವಿ ಮನೆಗೆ. ಟೈಮ್ ಆಯಿತು, ಕತ್ಲಾಯಿತು. ಕತ್ಲೆ ಆಗೋ ಟೈಮಲ್ಲಿ ಬಂದಿದ್ದೀವಿ, ಸರಿನಾ? ಇವನು ಬಂದವನು. ಸೊ ಸಿಗ್ತೀವ ಗಾಯ್ಸ್ ಆಮೇಲೆ, ಓಕೆನಾ? ಇವತ್ತಿನ ಲಾಗ್ ಎಂಡ್ ಮಾಡ್ತೀನಿ. ಲಾಗ್ ಇಷ್ಟೇ, ಓಕೆನಾ? ಮತ್ತೆ ಮಾಡೋಕ್ಕಾಗಲ್ಲ. ಸೊ ಸಿಗ್ತೀನಿ ನಾಳೆ, ಓಕೆನಾ? ಬಾಯ್.